ಅಂತಹ ಸಾಹಿತ್ಯ ಪರಿಷತ್ತು ಇವತ್ತು 111 ವರ್ಷಗಳನ್ನು ಪೂರೈಸಿ 112ನೆಯ ವರ್ಷದಲ್ಲಿ ಮುನ್ನಡೀತಾ ಇದೆ. 110 ವರ್ಷಗಳು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾಲ್ವಡಿಯವರನ್ನ ಕುರಿತಾದಂತಹ ಒಂದು ಪುಸ್ತಕವನ್ನ ಹೊರತರಬೇಕು ಅಂತ ಹೇಳಿ ಶತಮಾನೋತ್ಸವದ ಸಂದರ್ಭದಲ್ಲಿ ಬರಬೇಕಾಗಿದ್ದಂತಹ ಪುಸ್ತಕ 7-8 ವರ್ಷಗಳ ನಂತರ ನಮಗೆ ಚಂದ್ರಶೇಖರ್ ಅವರನ್ನ ಕೇಳಿಕೊಂಡಾಗ ಅದಾಗಲೇ ಒಂದಷ್ಟು ಟಿಪ್ಪಣಿಗಳನ್ನ ಮಾಡಿಕೊಂಡಿದ್ರು. ಅದನ್ನು ನಮಗೆ ತಿಳಿಸಿ ಹೇಳಿದ್ರು, ನನಗೆ ಒಂದಷ್ಟು ಕಾಲಾವಕಾಶ ಬೇಕು ಅಂತ ಹೇಳಿ. ಆದರೆ ಅವರು ಕೇಳಿದ ಕಾಲಾವಕಾಶಕ್ಕಿಂತಲೂ ಮುಂಚಿತವಾಗಿ ಪುಸ್ತಕವನ್ನ ಪೂರ್ಣ ಪ್ರಮಾಣದಲ್ಲಿ ಬರೆದು ನಮಗೆ ಕೊಟ್ಟರು. ಇವುಗಳಲ್ಲಿ ದಕ್ಷರಾಗಿ ಕೆಲಸ ಮಾಡಿದವರು, ಕನ್ನಡ ಪರ ಹೋರಾಟ ಮತ್ತು ಚಿಂತನೆಗಳಲ್ಲಿ ಅವರು ಎಂದು ಹಿಂದೆ ಬೀಳದವರು. ಪರಪುರರ ಸಾಹಿತ್ಯದ ಹಾದಿಯಲ್ಲಿನ ಕೆಲವು ಮಹತ್ವದ ಕೃತಿಗಳು ಹೇಗಿವೆ: ಒಂದು ಊರಿನ ಕಥೆಗಳು, ಕನ್ನಡ ಅಭಿಮಾನ, ಕಪ್ಪು ನೆಲದ ಕೆಂಪು ಕಾಲು, ಮರ ಕೊಡಿಗ, ಕಾಂಟೆಸ ಕಾವ್ಯ, ನೆತ್ತರಲ್ಲಿ ನೆಂದವು, ಸಂಸ್ಕೃತಿ, ಶ್ರಮ ಮತ್ತು ಸೃಜನಶೀಲತೆ ಮೊದಲಾದವು. ಪದ್ಮ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಮೊದಲಾದ ಮಹತ್ವದ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಇದೀಗ ಅವರು ತಮ್ಮ ಮಾತುಗಳನ್ನು ಹಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು, ಆತ್ಮೀಯರು ಆದಂತಹ ಪ್ರೊಫೆಸರ್ ನಂಜಯ್ಯ ಮಂಗಳೂರು ಅವರೇ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಆಧುನಿಕ ಮೈಸೂರು ಅನ್ನುವ ಕೃತಿಯ ರಚನೆಕಾರರಾದಂಥ ಆತ್ಮೀಯರು, ಇತಿಹಾಸ ತಜ್ಞರು ಆದಂತಹ ಪ್ರೊಫೆಸರ್ ಚಂದ್ರಶೇಖರ್ ಅವರೇ, ಕೃತಿಯನ್ನು ಕುರಿತು ಮಾತಾಡಕ್ಕೆ ಬಂದಿರುವಂತಹ ಕನ್ನಡದ ಒಬ್ಬ ಪ್ರಬುದ್ಧ ವಿಮರ್ಶಕರು, ನನ್ನ ಗೆಳೆಯರು ಆದಂತಹ OL ನಾಗಭೂಷಣ್ ಸ್ವಾಮಿ ಅವರೇ, ಕಲಾವಿದರು ಮತ್ತು ಕೃಷ್ಣರಾಜ ಒಡೆಯರ್ ಅವರ ಈ ಜನ್ಮ ಜಯಂತಿಯ ಶುಭಾಶಯಗಳನ್ನು ನಾನು ಕೋರೋದಕ್ಕೆ ಇಷ್ಟಪಡ್ತೇನೆ. ಈ ಕೃತಿ ಬಹಳ ಒಂದು ವಿಶೇಷವಾದಂತಹ ಕೃತಿ. ಆ ಕೃತಿಯನ್ನು ಕುರಿತು ವಿವರವಾಗಿ ನನ್ನ ಗೆಳೆಯರು ನಾಗಭೂಷಣ್ ಸ್ವಾಮಿ ಅವರು ಮಾತಾಡಲಿದ್ದಾರೆ. ಬಹುಶಃ ನನ್ನದು ಏನಿದ್ರೂ ಒಂದು ಪೀಠಿಕಾ ರೂಪದ ಅಥವಾ ಪ್ರವೇಶ ರೂಪದ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಕುರಿತಂತೆ ಇಷ್ಟೊಂದು ಗೌರವ ಭಾವನೆಯಿಂದ ನಾವು ಯಾಕೆ ಮಾತಾಡ್ತಿದ್ದೇವೆ, ಅದು ಪ್ರಜಾಪ್ರಭುತ್ವದ ಕಾಲದಲ್ಲಿ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿದಂತಹ ಕೆಲಸಗಳು. ಆ ಕಾಲದಲ್ಲಿ ರಾಜಪ್ರಭುತ್ವದಲ್ಲಿ ಇದ್ದು ಅವರು ಮಾಡಿದಂತಹ ಕೆಲಸಗಳಿದೆಯಲ್ಲ, ಒಬ್ಬ ಆದರ್ಶ ರಾಜ ಹೇಗಿರಬೇಕು ಅನ್ನೋದಕ್ಕೆ ಅದು ಮಾದರಿಯಾಗಿತ್ತು. ಅಷ್ಟೇ ಅಲ್ಲ, ರಾಜಪ್ರಭುತ್ವದ ಒಂದು ಹೊಸ ವ್ಯಾಖ್ಯಾನದ ಮಾದರಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ನಾವು ನೋಡಬಹುದು ಅಂತ ಅನ್ಸುತ್ತೆ. ಅಂತ ಅನೇಕ ಸೂಕ್ಷ್ಮಗಳನ್ನು ಮತ್ತು ಒಳನೋಟಗಳನ್ನು ಒಳಗೊಂಡಿರುವಂತಹ ಕೃತಿಯನ್ನು ಚಂದ್ರಶೇಖರ್ ಅವರು ನಮಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾಲ್ವಡಿ ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅನೇಕ ಸಾಧನೆಗಳನ್ನು ಮಾಡಿದಂಥವರು. ಎಲ್ರಿಗೂ ಗೊತ್ತಿರೋ ಹಾಗೆ ಉಚಿತ ಪ್ರಾಥಮಿಕ ಶಿಕ್ಷಣಕ್ಕೆ ಕಾರಣರಾದಂಥವರು ಆ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಬರೋಡರನ್ನು ಹೊರತುಪಡಿಸಿದರೆ ಕಡ್ಡಾಯ ಇಡೀ ಈ ಭೂಭಾಗದಲ್ಲಿ ಶಿಕ್ಷಣ ಕಾಯ್ದೆಯನ್ನು ತಂದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಾಗಿದ್ದರು. ಹಿಂದುಳಿದ ವರ್ಗಗಳಿಗೆ, ಅಸ್ಪೃಶ್ಯರಿಗೆ ವಿಶೇಷವಾದಂತಹ ಶಾಲೆಗಳನ್ನು ಪ್ರಾರಂಭ ಮಾಡಿ ವಿದ್ಯಾರ್ಥಿ ವೇತನೆಯನ್ನು ಕೊಟ್ಟು ತನ್ನ ನಾಡಿನ ಎಲ್ಲರೂ ಶಿಕ್ಷಿತರಾಗಬೇಕು, ವಿದ್ಯಾವಂತರಾಗಬೇಕು ಅಂತ ಆಶಿಸಿ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಾಗಿದ್ದರು. ಆ ಕಾಲದಲ್ಲಿಯೇ ಯಾರು ಶಾಲೆಗೆ ಕಳಿಸ್ತಾರೆ ಮಕ್ಕಳನ್ನ, ಅವರ ತಾಯಿ ತಂದೆಯರಿಗೆ ಒಂದಷ್ಟು ವಿಶೇಷ ಧನ ಸಹಾಯ ಮಾಡುವ ಪದ್ಧತಿಯೊಂದನ್ನು ಅವರು ತಂದರು. ಇದು ಮತ್ತೆ ಕರ್ನಾಟಕದ ಒಳಗಡೆ ಪುನರಾವರ್ತನೆ ಆದದ್ದು ಎಸ್ ಬಂಗಾರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ. ಅವರು ಇದೇ ಮಾದರಿಯೊಂದನ್ನು ಅನುಸರಿಸಿದರು. ಈಗ ಕೂಲಿ ನಾಲಿ ಮಾಡ್ತಿರುವಂತಹ ಅನೇಕ ಜನ ಇರ್ತಾರೆ, ಅವ್ರ ಮಕ್ಕಳನ್ನ ಶಾಲೆಗೆ ಕಳ್ಸಕ್ಕೆ ಆಗ್ತಾ ಇರೋದಿಲ್ಲ, ಅವರನ್ನು ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ, ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಯಾರು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೋ ಅಂಥವರ ತಾಯಿ ತಂದೆಯರಿಗೆ ಒಂದಷ್ಟು ವಿಶೇಷ ಧನ ಸಹಾಯವನ್ನು ಮಾಡುವ ಯೋಜನೆಯೊಂದನ್ನು ನಾಲ್ವಡಿಯವರನ್ನ ಆದರ್ಶವಾಗಿಟ್ಕೊಂಡು ಬಂಗಾರಪ್ಪನವರು ತಂದಿದ್ರು. ಅಂದರೆ 20ನೇ ಶತಮಾನದ ಈ ಕಾಲದಲ್ಲಿಯೂ ನಾಲ್ವಡಿಯವರು ಅಂದು ಕೈಗೊಂಡಂತಹ ಕೆಲಸಗಳು ಎಷ್ಟು ಪ್ರಸ್ತುತ ಅನ್ನೋದಕ್ಕೆ ಇದೊಂದು ಸಂಕೇತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.
ಬಹಳ ವಿಶೇಷವಾಗಿ ಯಾವುದೇ ಜಾತಿ ಮತ ಧರ್ಮಗಳ ತಾರತಮ್ಯವಿಲ್ಲದೆ ನಾಡಿನ ಎಲ್ಲ ಪ್ರಜೆಗಳಿಗೆ ಶಿಕ್ಷಣ ಸಿಕ್ಕಬೇಕು ಅಂತ ಬಯಸಿದಂಥವರು ನಾಲ್ವಡಿಯವರಾಗಿದ್ದರು. ಹೀಗೆ ಶೈಕ್ಷಣಿಕವಾಗಿ ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದಂತಹ ನಾಲ್ವಡಿಯವರು ಸಾಮಾಜಿಕವಾಗಿ ಆ ಕಾಲದಲ್ಲಿಯೇ ಹುದ್ದೆಗಳಲ್ಲಿ 25% ಮೀಸಲಾತಿಯನ್ನು ತಂದಂಥವರು, ಇಡೀ ದೇಶದಲ್ಲಿಯೇ ವಿಶೇಷ ಅನ್ನೋ ಥರದ ಮಿಲ್ಲರ್ ಸಮಿತಿಯನ್ನು ನೇಮಕ ಮಾಡಿದಂಥವರು ನಾಲ್ವಡಿಯವರಾಗಿದ್ದರು. ಹೀಗೆ ಅವರ ಸಾಧನೆಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಇನ್ನು ಮಹಿಳೆಯರಿಗೆ ಮಾಡಿದಂಥದ್ದು ವಿಧವಾ ವಿವಾಹ ಕಾಯ್ದೆಯನ್ನು ತಂದದ್ದಿರಬಹುದು ಅವರು. ಅದೇ ಸಂದರ್ಭದಲ್ಲಿ ದೇವದಾಸಿ ಬಸವಿ ಪದ್ಧತಿಯನ್ನ ನಿಷೇಧ ಮಾಡಿದ್ದಿರ್ಬೋದು. ಇದು ಬಹಳ ಅವೆಲ್ಲ ನಿಂತೋದ್ವಾ ಹಾಗಾದರೆ ಅಂದರೆ ಅದು ಬೇರೆ ಪ್ರಶ್ನೆ ಅದು. ಏಕೆಂದರೆ ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಕಾಯಿದೆಗಳನ್ನ ಇದೆಯಲ್ಲ, ಕಾಯಿದೆಗಳ ಜೊತೆಯಲ್ಲಿ ಕಾಳಗ ಮಾಡುವಷ್ಟು ಬಹಳ ಶಕ್ತವಾಗಿದೆ ನಮ್ಮ ಸಮಾಜ, ನಮ್ಮ ಸಾಂಪ್ರದಾಯಿಕವಾದ ಸಮಾಜ. ಹಾಗಾಗಿ ಕಾಯ್ದೆಗಳು ಬಂದು ಅದರ ಕಾಯ್ದೆ ತರೋದರ ಹಿಂದೆ ಇರುವ ಕಾಳಜಿ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಇವತ್ತು ದೇವದಾಸಿ ಪದ್ಧತಿ ಜೀವಂತವಾಗಿದೆ, ಬಸವಿ ಪದ್ಧತಿ ಜೀವಂತವಾಗಿದೆ ಅಲ್ಲಲ್ಲೇನೆ. ಅದಕ್ಕೆ ನಮ್ಮಲ್ಲಿರುವ ಸಾಮಾಜಿಕ ಸಂರಚನೆಯ ಒಳಗಡೆಯೇ ಸೇರ್ಕೊಂಡಿರುವಂತಹ ಮೌಢ್ಯದಂತಹ ಸೂಕ್ಷ್ಮಗಳು, ಜಡ ಸಂಪ್ರದಾಯಗಳು ಕಾರಣ ಇರುತ್ತವೆ ನಿಜ. ಆದರೆ ರಾಜಪ್ರಭುತ್ವ ಒಂದು ಆ ಕಾಲದ ಒಳಗಡೆ ದೇವದಾಸಿ ಪದ್ಧತಿಯನ್ನ, ಬಸವಿ ಪದ್ಧತಿಯನ್ನ ನಿಷೇಧ ಮಾಡ್ತೇನೆ ಅನ್ನುವಂತಹ ಒಂದು ಕಾಯ್ದೆಯನ್ನ ಮಾಡೋದು ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗೆ ನಾಲ್ವಡಿಯವರು ಕೈಗೊಂಡಂತಹ ಈ ಕೆಲಸಗಳು ಇನ್ನೂ ಇವತ್ತಿಗೂ ಬಹಳ ಮುಖ್ಯವಾದದ್ದೇನು ಅಂತ ಅಂದ್ರೆ ಅವರು ತೋರಿಸಿದ ಧಾರ್ಮಿಕ ಸಾಮರಸ್ಯ. ಈ ಕೃತಿಯಲ್ಲಿ ಇವೆಲ್ಲವೂ ಪ್ರಸ್ತಾಪವಾಗಿವೆ. ಈಗ ನಾನು ಹೇಳ್ತಿರುವಂಥ ಕೃತಿಗಳಿದಾವಲ್ಲ, ನನ್ನ ಮಾತುಗಳ ಅಷ್ಟೇ ಅಲ್ಲ, ಇದು ಎಸ್ ಚಂದ್ರಶೇಖರ್ ಅವರ ಪುಸ್ತಕದ ಪ್ರಸ್ತಾವನೆಯಲ್ಲಿರ್ತಕ್ಕಂತಹ ಮಾತುಗಳು ಹೌದು ಇವು. ಹಾಗಾಗಿ ಈ ಪುಸ್ತಕದಲ್ಲಿ ಅವೆಲ್ಲವನ್ನು ಅಳವಡಿಸಿಕೊಂಡಿದ್ದಾರೆ. ವಿಶೇಷವಾಗಿ ಮುಸ್ಲಿಮು, ಕ್ರಿಶ್ಚಿಯನ್ನು, ಹಿಂದೂ, ಜೈನ ಎಲ್ಲ ಸಮುದಾಯಗಳು ಪ್ರೋತ್ಸಾಹ ಕೊಡತಕ್ಕಂಥ ಒಂದು ನೀತಿ ನಿಯಮವನ್ನ ಅವರು ಅನುಸರಿಸಿದ್ರಿದೆಯಲ್ಲ, ಇವತ್ತು ಬಹಳ ಮುಖ್ಯವಾದಂಥ ಒಂದು ದೊಡ್ಡ ಮೌಲ್ಯ ಅದು. ಯಾಕಂದ್ರೆ ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರೋದು ಸೌಹಾರ್ದತೆ ಮತ್ತು ಸಮಾನತೆ. ಸೌಹಾರ್ದತೆ ಮತ್ತು ಸಮಾನತೆಗಳನ್ನು ಆಶಿಸುವ ಇವತ್ತಿನ ಸಂದರ್ಭದಲ್ಲಿ ಆ ದಿನಗಳಲ್ಲಿಯೇ ನಾಲ್ವಡಿಯವರು ಇಷ್ಟೆಲ್ಲ ಮಾಡಿದ್ರು ಅನ್ನೋದಿದೆಯಲ್ಲ, ಬಹಳ ವಿಶೇಷವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹಳ ಮುಖ್ಯವಾದ ಇದೇನೆಂದ್ರೆ ಆ ಕಾಲದಲ್ಲಿಯೇ ಪ್ರಜಾಪ್ರಭುತ್ವದ ಕೆಲವು ಆಶಯಗಳು. ನನಗೆ ಪ್ರಜಾಪ್ರಭುತ್ವ ಅಂತಂದ್ರೆ ನಾವು ಸಾಮಾನ್ಯವಾಗಿ ಏನು ಅಂದ್ಕೊಂಡಿರ್ತೇವೆ ಅಂದ್ರೆ ಚುನಾವಣೆ ನಡೆದ್ರೆ ಅದು ಪ್ರಜಾಪ್ರಭುತ್ವ ಅಂತ ಇವತ್ತಿನ ದಿನಗಳಲ್ಲಿ ಅಂದ್ಕೊಂಡಿರು. ನಮ್ಮ ಸಸಿ ಹೇಳಬೇಕಾಗಿಲ್ಲ. ಆದರೆ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದಂಥ ಒಂದು ಅಂಗ. ಅದರ ಬಗ್ಗೆ ಯಾವುದೇ ತಕರಾರಿಲ್ಲ, ಅನುಮಾನವೂ ಇಲ್ಲ ನಿಜ. ಆದರೆ ಚುನಾವಣೆಯೊಂದೇ ಪ್ರಜಾಪ್ರಭುತ್ವವೇ ಅಂತ ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಚುನಾವಣೆ ಪ್ರಜಾಪ್ರಭುತ್ವದ ಒಂದು ತಾಂತ್ರಿಕ ಅಂಶ ಅದು. ಆದರೆ ತಾತ್ವಿಕ ಅಂಶ ಇದೆಯಲ್ಲ, ಅದು ಒಂದು ಸಮಾಜದಲ್ಲಿ ಸಮಾನತೆಯನ್ನ, ಸೌಹಾರ್ದತೆಯನ್ನ ಕಾಪಾಡತಕ್ಕಂತಹ ತಾತ್ವಿಕತೆ ಇದ್ರೆ ಅದು ನಿಜವಾದಂತ ಪ್ರಜಾಪ್ರಭುತ್ವದ ಮೌಲ್ಯ. ನಾಲ್ವಡಿಯವರು ಆ ಕಾಲದ ಒಳಗಡೆ ಪ್ರಜಾಪ್ರಭುತ್ವದ ತಾತ್ವಿಕತೆಯನ್ನ ಮತ್ತು ಆಡಳಿತಾತ್ಮಕವಾಗಿರತಕ್ಕಂಥ ರಾಜಪ್ರಭುತ್ವೀಕರಣ ಒಂದು ರೀತಿ ತಾತ್ವಿಕತೆ ಇತ್ತು. ಈಗ ಪ್ರಜಾಪ್ರಭುತ್ವದ ತಾತ್ವಿಕತೆ ಇತ್ತು, ಆದರೆ ಆಡಳಿತಾತ್ಮಕವಾಗಿ ಕೇಂದ್ರೀಕರಣವೂ ಇತ್ತು. ಅದು ಅನಿವಾರ್ಯವಾದಂತಹದ್ದು ರಾಜಪ್ರಭುತ್ವದ ಒಳಗಡೆ. ಈ ನಿರ್ವಹಿಸಿದ ಕ್ರಮ ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು. ಯಾಕೆಂದ್ರೆ ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ಪೂರ್ಣವಾಗಿತ್ತು ಅಂತ ಅಲ್ಲ ನಾನು ಹೇಳ್ತಿರೋದು. ಆದರೆ ಪ್ರಜಾಪ್ರಭುತ್ವದ ತಾತ್ವಿಕತೆಯ ಕೆಲವು ಅಂಶಗಳಿತ್ತು ಅವರು. ಪ್ರಜಾಪ್ರಭುತ್ವದ ತಾತ್ವಿಕತೆಯನ್ನ ಮತ್ತು ಆಡಳಿತಾತ್ಮಕ ರಾಜಪ್ರಭುತ್ವದ ಕೇಂದ್ರೀಕರಣವನ್ನ ಏಕಕಾಲದಲ್ಲಿ ನಿರ್ವಹಿಸುವ ಒಂದು ವೈರುಧ್ಯ ಇದೆಯಲ್ಲ, ಆ ವೈರುಧ್ಯವನ್ನ ನಿರ್ವಹಿಸಿದ್ದೇನೆ ನಾಲ್ವಡಿಯವರ ಬಹಳ ದೊಡ್ಡ ಸಾಧನೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ನಾಲ್ವಡಿಯವರು ಅವತ್ತು ಆಧುನಿಕ ಮೈಸೂರಿಗೆ ಒಂದು ಮುನ್ನುಡಿಯನ್ನ ಬರೆದರು. ಈ ಕೃತಿ ಸಹ ಆಧುನಿಕ ಮೈಸೂರಿಗೆ ಅವರು ಬರೆದ ಮುನ್ನುಡಿ ಇದೆಯಲ್ಲ, ಅದರ ಅನೇಕ ಅಂಶಗಳನ್ನ ಸಾಧಾರವಾಗಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಇಲ್ಲಿ ಹೇಳಬೇಕು, ಏಕೆಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ನವರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಸಹಯೋಗದ ಜೊತೆಯಲ್ಲಿ ಏರ್ಪಡಿಸಿರುವ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಆಗಬೇಕು ಅಂತ ಆಶಿಸಿ ಅದಕ್ಕೆ ಅಡಿಪಾಯ ಆಗ್ತಕ್ಕಂಥವ್ರು ನಾಲ್ವಡಿಯವರು ಅನ್ನೋದು ಬಹಳ ಮುಖ್ಯ. ಬರೀ ಅಷ್ಟೇ ಅಲ್ಲ, ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಅನೇಕ ಸರ್ಕಾರಗಳೇನೇನೆ
ಸಾಂಸ್ಕೃತಿಕ ಸಂಸ್ಥೆಗಳ ಸ್ವಾಯತ್ತತೆಗೆ ಧಕ್ಕೆ ತರತಕ್ಕಂಥ ಕೆಲವು ಕ್ರಮಗಳಿಗೆ ಮುಂದಾಗ್ತಿರುವ ಸಂದರ್ಭದಲ್ಲಿ ಅವತ್ತು ನಾಲ್ವಡಿಯವರು ತಮ್ಮ ನಿವಾರಣೆಗಳನ್ನೆಲ್ಲ ಕರೆದು ನೀವು ಒಂದು ಸಾಹಿತ್ಯಕ್ಕೆ ಒಂದು ಸ್ವಾಯತ್ತ ಸಂಸ್ಥೆ ಬೇಕು, ಅಂಥದ್ದೊಂದು ಸ್ವಾಯತ್ತ ಸಂಸ್ಥೆಯನ್ನ ನೀವು ಸ್ಥಾಪಿಸಬೇಕು ಅಂತ ಹೇಳಿ ಅವರು ಸೂಚನೆ ಕೊಡೋದ್ರ ಜೊತೆಗೆ ಒಂದಷ್ಟು ಇಡಿಗಂಟನ್ನು ಕೊಡ್ತಾರೆ. ಅವರು ಕೆಲವು ದಾಖಲೆಗಳಲ್ಲಿ 5,000 ಕೊಟ್ಟರು ಅಂತಾರೆ, ಕೆಲವು ದಾಖಲೆಗಳಲ್ಲಿ 15,000 ಕೊಟ್ಟರು ಅಂತಾರೆ. ಅದು 10,000 ಆದ್ರೂ ಕೊಟ್ಟಿಗೆ, ಆದ್ರೆ ಒಂದು ಇಡಿಗಂಟನ್ನು ಕೊಟ್ಟು ಇದನ್ನು ಇಟ್ಕೊಂಡು ಒಂದು ಸ್ವಾಯತ್ತ ಸಂಸ್ಥೆ ಸಾಂಸ್ಕೃತಿಕವಾಗಬೇಕು ಅಂತ ಆಸೆ ಪಟ್ಟಿದ್ದೀಯಲ್ಲ, ಇದು ಸಾಂಸ್ಕೃತಿಕ ಪ್ರಜಾಪ್ರಭುತ್ವದ ಒಂದು ಸಂಕೇತ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಇಂಥ ಅನೇಕ ಕೆಲಸಗಳನ್ನ ಮಾಡಿದಂತಹ ನಾಲ್ವಡಿಯವರ ಸಾಧನೆ ಇದೆಯಲ್ಲ, ಅದನ್ನ ಗಮನದಲ್ಲಿ ಇಟ್ಕೊಂಡೇನೆ ಎಸ್ ಚಂದ್ರಶೇಖರ್ ಅವರು ಬರೆದಿರುವಂತಹ ಈ ಕೃತಿ ಅದಷ್ಟಕ್ಕೆ ನಿಲ್ಲೋದಿಲ್ಲ. ಇದು ಕೇವಲ ಜೀವನ ಚರಿತ್ರೆ ಅಲ್ಲ ಅನ್ನೋದು ಬಹಳ ಮುಖ್ಯವಾದಂತಹ ಅಂಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನೊಂದಿದೆ, ನಾಲ್ವಡಿಯಂತಹ ವ್ಯಕ್ತಿತ್ವವನ್ನ ಕುರಿತು ಬರೆಯುವಾಗ ಇನ್ನೊಂದು ಸಮಸ್ಯೆನೂ ಇದೆ. ಆಗಲೇ ನಾನು ಹೇಳಿದಾಗೆ ಪ್ರಜಾಪ್ರಭುತ್ವದ ತಾತ್ವಿಕತೆ ಒಂದು ಕಡೆ ಇರುತ್ತೆ, ಅಥವಾ ಪ್ರಜಾಪ್ರಭುತ್ವೀಕರಣ, ಆಡಳಿತಾತ್ಮಕ ಕೇಂದ್ರೀಕರಣ, ಈ ವೈರುಧ್ಯವನ್ನ ಎದುರಿಸಬೇಕು ಒಬ್ಬ ಲೇಖಕ. ಇದನ್ನು ಹೇಗೆ ನಿರ್ವಚಿಸಬಹುದು, ಹೇಗೆ ವಿವರಿಸಬಹುದು, ಹೇಗೆ ಇದನ್ನ ನಾನು ಪರಿಹರಿಸಿಕೊಳ್ಬಹುದು ಅನ್ನೋಂಥ ಒಂದು ಸವಾಲಿದೆಯಲ್ಲ, ಅದು ಒಬ್ಬ ಲೇಖಕನಿಗಿರುತ್ತೆ ನಾಲ್ವಡಿಯಂತವರನ್ನು ಕುರಿತು ಬರೆಯುವಾಗ. ಅದರ ಜೊತೆಗೆ ಮೌಖಿಕ ಇತಿಹಾಸ ಒಂದು ಕಡೆ ಇರುತ್ತೆ, ಲಿಖಿತ ಇತಿಹಾಸ ಇನ್ನೊಂದು ಕಡೆ ಇರುತ್ತೆ. ಏಕೆಂದ್ರೆ ನಾಲ್ವಡಿಯವರನ್ನ ಕುರಿತಂತಹ ಮೌಖಿಕ ಇತಿಹಾಸ ಇದೆಯಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಸಾಮಾನ್ಯವಾಗಿ ಜನಸಾಮಾನ್ಯರು ಕಟ್ಟಿದ ಲಾವಣಿಗಳು, ಹಾಡುಗಳು ಏನಾಗಿರುತ್ತವೆ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಆರಾಧನಾ ಮನೋಭಾವವನ್ನು ಒಳಗೊಂಡಿರುತ್ತವೆ ಅವು. ಏಕೆಂದ್ರೆ ನಮ್ಮ ರಾಜ ಒಳ್ಳೇದು ಮಾಡ್ಬಿಟ್ಟಿದಾನಪ್ಪ, ಅಂದ್ರೆ ರಾಜರು ಒಳ್ಳೇದು ಮಾಡ್ತಾರೆ ಅನ್ನೋದು ಒಂದು ವಿಶೇಷ ಅನ್ನೋದು ಇದೆಯಲ್ಲ ಅಲ್ವಾ. ಈಗ ಆ ಕಾಲದಲ್ಲೇನೆ ನಮ್ಮ ಶಾಸನಗಳಲ್ಲಿ ಯಾರು ಕೆರೆ ಕಟ್ಟಿಸ್ತಾರೆ, ಯಾರು ಒಳ್ಳೇದನ್ನು ಮಾಡ್ತಾರೆ, ರಾಜರಿಗೆ ಉಪದೇಶ ಮಾಡ್ತಾರೆ, ಕೆರೆ ಕಟ್ಟಿಸು, ಇಂಥದ್ದೆಲ್ಲ ಒಳ್ಳೇದು ಮಾಡು ಅಂತ ಹೇಳಿ ಬೇಕಾಗಿರುತ್ತೆ. ಒಂದು ನಿರ್ದಿಷ್ಟವಾದ ಚಾರಿತ್ರಿಕ ಸಂದರ್ಭದ ಒಳಗಡೆ ನಾಲ್ವಡಿ ಅಂತವರು ಕೆಲಸ ಮಾಡಿದ್ರು, ನಾಲ್ವಡಿ ಅಂತವರು ಆಡಳಿತವನ್ನ ನಡೆಸಿದರು, ನಾಲ್ವಡಿ ಅಂತವರು ಅನೇಕ ಸುಧಾರಣೆಗಳನ್ನು ತಂದರು. ಅವರದೇ ಆದಂತ ಒಂದು ಚಾರಿತ್ರಿಕ ಸಂದರ್ಭ ಅದು. ಆ ಚಾರಿತ್ರಿಕ ಸಂದರ್ಭಕ್ಕೆ ಇವತ್ತಿನ ನಾವು ಹೋಗಿ ನಿಂತ್ಕೋಬೇಕಾಗಿರುತ್ತೆ. ಅಲ್ಲಿ ನಿಂತ್ಕೊಂಡು ಇವತ್ತಿನ ವಿವೇಕವನ್ನು ಬಳಸಿ ಹೇಗೆ ಒಂದು ಚರಿತ್ರೆಯನ್ನ ಕಟ್ಟಿಕೊಡಬಹುದು ಅನ್ನೋದು ಸಹ ಒಂದು ಸವಾಲಾಗಿರುತ್ತೆ. ಈ ಕೆಲಸವನ್ನ ಯಾರು ಚೆನ್ನಾಗಿ ನಿರ್ವಹಿಸ್ತಾರೆ ಅವ್ರು ಬಹಳ ಉತ್ತಮವಾದಂತಹ ಒಬ್ಬ ಇತಿಹಾಸಕಾರ ಅಂತ ಅನ್ನಿಸ್ಕೊಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಸವಾಲಿಗೂ ಸಹ ಈ ಕೃತಿಯಲ್ಲಿ ಉತ್ತರಗಳಿವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಡಿ ಕೋಸಾಂಬಿ ಅವರು ಹೇಳಿದಂತಹದ್ದಿರ್ಬೋದು, ಅಥವಾ ರವಿಲಾ ಥಾಪರ್ ಅವರು ಹೇಳಿದಂತಹ ಪ್ರತಿಪಾದನೆ ಇರಬಹುದು. ಅಂತ ಪ್ರತಿಪಾದನೆಗಳ ಬೆಳಕಿನಲ್ಲಿ ಚಂದ್ರಶೇಖರ್ ಅವರ ಕೃತಿಯನ್ನ ನೋಡೋದು ಅಷ್ಟೇ ಅಲ್ಲ, ನಾನು ಆ ಕೃತಿಗೆ ಮಾತ್ರ ಮೀಸಲಾಗಿದ್ದನ್ನ ಹೇಳ್ತಾ ಇಲ್ಲ, ಒಟ್ಟು ಇತಿಹಾಸಕಾರರಿಗೆ ಇರಬೇಕಾಗಿರುವಂತಹ ಪ್ರಜ್ಞೆ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮಗೆ ಆ ತರದ ಒಂದು ಇತಿಹಾಸದ ಒಂದು ಪ್ರಜ್ಞೆ ಬೇಕಾಗಿದೆ. ನಾನು ಹಿಂದೆ ಚಂದ್ರಶೇಖರ್ ಅವರು ಇದ್ದ ಸಭೆಯಲ್ಲಿಯೇ ಒಂದು ಮಾತನ್ನ ಹೇಳಿದ್ದೆ. ಚರಿತ್ರೆ ಅನ್ನೋದಿದೆಯಲ್ಲ, ಅನೇಕ ಈಗ ಎಚ್ ಕಾರಂತ್ ಅವರು, ಕ್ರೋಸೆ ಅಂತ ಇತಿಹಾಸ ತಜ್ಞರು, ಇಂಥವ್ರು ಅನೇಕ ಚರ್ಚೆ ಮಾಡ್ತಾರೆ ಅದನ್ನು ಕುರಿತಂತೆ. ವಾಗ್ವಾದ ಮತ್ತು ಸಂವಾದಗಳ ಕೇಂದ್ರ ಚರಿತ್ರೆ. ಚರಿತ್ರೆ ಇದೆಯಲ್ಲ, ಅಲ್ಲಿ ವಾಗ್ವಾದಗಳು ಇರುತ್ತೆ, ಸಂವಾದಗಳು ಇರುತ್ತೆ. ಆದ್ರೆ ನಿಜವಾಗಿ ನಾವು ಮಾಡ್ಬೇಕಾಗಿರೋದು ಏನಂತಂದ್ರೆ ವಾಗ್ವಾದಗಳನ್ನ ಸಂವಾದಗಳಾಗಿ ರೂಪಾಂತರಿಸುವ ಕೆಲಸ ಇದೆಯಲ್ಲ, ಇವತ್ತು ಆಗ್ಬೇಕಾಗಿರೋದು. ಒಳಗಡೆ ನಾನು ಲೋಕಸಭೆ ಒಳಗಡೆ ವಿಧಾನಸಭೆ ಅಂದಾಗ ನಿಮ್ಗೆ ಏನೇನೋ ನೆನಪಿಗೆ ಬಂದಿರಬಹುದು. ಅಲ್ಲಿ ವಾಗ್ವಾದಗಳು ನಡೆಯುತ್ತಾ, ಸಂವಾದಗಳು ನಡೆಯುತ್ತಾ ಅಂತ ಅಂದ್ರೆ ಅದಕ್ಕೆ ಉತ್ತರ ಇದೆಯಲ್ಲ, ಆ ಉತ್ತರ ಬಹಳ ನಕಾರಾತ್ಮಕವಾದ ಉತ್ತರನೇ ಇರುತ್ತೆ. ಅಲ್ಲಿ ಬಹಳ ಚೆನ್ನಾಗಿ ಫ್ಯೂಡಲ್ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳನ್ನು ನಾವು ನೋಡಬಹುದು. ನಿಜವಾದ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳಿಗಿಂತ ಫ್ಯೂಡಲ್ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳನ್ನು. ಆದ್ರೆ ಹಿಂದೆ ನೆಹರು ಅವರ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ. ನೆಹರು ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಅವರನ್ನ ಅತ್ಯಂತ ಪ್ರಖರವಾಗಿ ಟೀಕೆ ಮಾಡ್ತಾ ಇದ್ದವರು ರಾಮನವರು ಲೋಹಿಯಾ ಅವರು. ಎಷ್ಟು ಮಟ್ಟಿಗೆ ಟೀಕೆ ಮಾಡ್ತಿದ್ದಾರೆ ಅಂದ್ರೆ ಅದು ಸುಳ್ಳು ನಿಜವೋ ಗೊತ್ತಿಲ್ಲ. ರಷ್ಯಾದಲ್ಲಿ ನೆಹರು ಅವರ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ತರಿಸ್ತಾರೆ ಅಂತ ಹೇಳ್ತಾ ಇದ್ದದ್ದು ಉಂಟು. ಅದನ್ನ ಸುಮ್ಮನೆ ಒಂದು ಮೆಟಫರ್ ಆಗಿ ರೂಪಕವಾಗಿ ನಾವು ತಗೊಳ್ಳೋಣ. ಅಂದ್ರೆ ಅಷ್ಟು ಒಳ್ಳೆ ಬಟ್ಟೆ ಹಾಕ್ತಾರೆ ನೆಹರು ಅಂತ ಈ ತರ ಎಲ್ಲ ಟೀಕೆ ಮಾಡ್ತಿದ್ದುಂಟು. ಚುನಾವಣೆಯಲ್ಲಿ ಯಾರು ತನ್ನ ಜೊತೆಯಲ್ಲಿ ಪ್ರಖರವಾದ ವಾಗ್ವಾದವನ್ನ ಲೋಕಸಭೆಯಲ್ಲಿ ನಡೆಸ್ತಾ ಇದ್ರು
ಅಂತ ರಾಮ್ ಮನೋಹರ ಲೋಹಿಯ ಸೋತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನೆಹರು ಹೇಳ್ತಾರೆ, ರಾಮ್ ಮನೋಹರ ಲೋಹಿಯ ಅವರು ಇವತ್ತು ಗೆದ್ದು ಬಂದಿಲ್ಲ, ಈ ಲೋಕಸಭೆ ಅಪೂರ್ಣವಾಗಿದೆ ಅಂತ ಹೇಳ್ತಾರೆ. ಒಂದು ಉಪಚುನಾವಣೆಯಲ್ಲಿ ರಾಮ್ ಮನೋಹರ ಲೋಹಿಯ ಅವರು ಮತ್ತೆ ಗೆದ್ದು ಬರ್ತಾರೆ. ಆಗ ನೆಹರು ಅವರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ರಾಮ್ ಮನೋಹರ ಲೋಹಿಯ ಅವರು ಮತ್ತೆ ಬಂದಿದ್ದಾರೆ, ಇವತ್ತು ಲೋಕಸಭೆ ಪೂರ್ಣವಾಗಿದೆ ಅಂತ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಲ್ಲಿ ಮಹತ್ವ ಇರುತ್ತೆ ಅಂದ್ರೆ, ಈ ನೆಹರು ಅವರು ತೋರಿಸಿದಂತ ಈ ಪ್ರಜಾಸತ್ತಾತ್ಮಕವಾದ ಗುಣ ಇದೆಯಲ್ಲ, ಅಂದ್ರೆ ವಾಗ್ವಾದವನ್ನು ಸಂವಾದವನ್ನಾಗಿ ನೋಡುವ ಒಂದು ಗುಣ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ. ಇದು ಎಂಥವರಲ್ಲಿ ಸಾಧ್ಯ ಅಂತದೊಂದು ವ್ಯಕ್ತಿತ್ವ ಎಂಥವರಲ್ಲಿ ಸಾಧ್ಯ, ನಾಲ್ವಡಿ ಅಂತವರಲ್ಲಿ ಮಾತ್ರ ಸಾಧ್ಯ ಆಗಕ್ಕಾಗುತ್ತೆ. ನಾಲ್ವಡಿಯವರ ಮಹತ್ವ ಇರೋದೇನೆ ಇಂಥದ್ರಲ್ಲಿ. ಅವರು ಸಂವಾದ ಅಂದ್ರೆ ಚರಿತ್ರೆಯನ್ನ ಕುರಿತು ಚರಿತ್ರೆಕಾರರಿಗಿಂತ ಹೆಚ್ಚಾಗಿ ಬೇರೆಯವರು ಹೆಚ್ಚು ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಮಾತಾಡಬಾರ್ದು ಹಾಗಾದರೆ ಅಂತಂದ್ರೆ ಮಾತಾಡಬೇಕು. ಯಾರು ಮಾತಾಡಬೇಕು? ಚರಿತ್ರೆಯನ್ನ ಅರ್ಥ ಮಾಡಿಕೊಂಡಂತಹ ಅಥವಾ ಇತಿಹಾಸವನ್ನು ಅರ್ಥ ಮಾಡಿಕೊಂಡಂತ ಯಾವುದೇ ಕ್ಷೇತ್ರದವರು ಚರಿತ್ರೆಯನ್ನು ಕೂತು ಮಾತಾಡಬಹುದು. ಆದರೆ ಇವತ್ತು ಚರಿತ್ರೆಯ ಚಾರಿತ್ರ್ಯ ಇದೆಯಲ್ಲ, ಅದು ಕಳೆದು ಹೋಗ್ತಾ ಇದೆ. ಚರಿತ್ರೆಯ ಚಾರಿತ್ರ್ಯವನ್ನ ಕಳೆಯುವ ಸಂದರ್ಭ ಇದೆಯಲ್ಲ, ಬಹಳ ಅಪಾಯಕಾರಿಯಾದದ್ದು ಅದು. ಏಕೆಂದ್ರೆ ಚರಿತ್ರೆಗೆ ಅದರದೇ ಆದ ಚಾರಿತ್ರ್ಯ ಇದೆ. ನೀವೊಂದು ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾತಿ, ಮತ, ಧರ್ಮ, ಪಕ್ಷಗಳ ಪಕ್ಷಪಾತದಿಂದ ಚರಿತ್ರೆಯನ್ನ ಕಟ್ಟುವುದಕ್ಕಾಗಲಿ ಚರಿತ್ರೆಯನ್ನು ವಿಶ್ಲೇಷಿಸುವುದಕ್ಕಾಗಲಿ ಹೋಗೋದಾದರೆ ಅದು ಬಹಳ ಅಪಾಯಕಾರಿಯಾದಂತಹ ನೆಲೆ ಅದು. ಏಕೆಂದ್ರೆ ಚರಿತ್ರೆಯೊಂದನ್ನ ಕೇವಲ ರಾಜಕೀಯ ಪಕ್ಷಗಳ ನೆಲೆಯಿಂದ ನೋಡೋದು, ಅಥವಾ ಯಾವುದಾದ್ರೂ ಒಂದು ನಿರ್ದಿಷ್ಟ ಧರ್ಮದ ನೆಲೆಯಿಂದ ನೋಡೋದು, ನಿರ್ದಿಷ್ಟ ಜಾತಿಯ ನೆಲೆಯಿಂದ ನೋಡೋದು ಇದೆಯಲ್ಲ, ಅವಾಗ ಏನಾಗ್ಬೋದು, ಅಲ್ಲಿ ಪಕ್ಷಪಾತ ಬರುತ್ತೆ. ಒಂದು ಮಾನಸಿಕ ದೂರ, ಈಗ ವಿಮರ್ಶೆಗೆ ಒಂದು ಸೈಕಿಕಲ್ ಡಿಸ್ಟೆನ್ಸ್ ಇರಬೇಕು ಅಂತ ನಾವು ಹೇಳ್ತೇವೆ, ಅಂದ್ರೆ ಮಾನಸಿಕ ದೂರ ಇರಬೇಕು ಅಂತ. ಹಾಗೆ ಚರಿತ್ರೆಯಿಂದ ನೋಡುವುದಕ್ಕೆ ಒಂದು ಮಾನಸಿಕ ದೂರ ಇರಬೇಕು ಮಾಡ್ತಕ್ಕಂಥದ್ದು. ಇಂಥ ಸಂದರ್ಭದ ಒಳಗಡೆ ನಾವು ನಿಂತಿರೋದ್ರಿಂದ ನಿಜವಾಗಿ ಇತಿಹಾಸಕಾರರು ಒಂದು ದೊಡ್ಡ ಬಿಕ್ಕಟ್ಟನ್ನು ಎದುರಿಸ್ತಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂದ್ರೆ ಯಾರು ಇತಿಹಾಸಕಾರರಿದ್ದಾರೆ ಅವ್ರಿಗೆ ಕಡ್ಡಾಯ ರಜೆ ತಗೊಂಡು ಹೋಗ್ರಪ್ಪ, ನೀವು ಉಳಿದಿದ್ದೆಲ್ಲ ನಾವೇ ಮಾತಾಡ್ಕೊತೇವೆ. ಈ ಪಕ್ಷದವ್ರು ಒಂದು ಚರಿತ್ರೆ ಕಟ್ತಾರೆ, ಆ ಪಕ್ಷದವ್ರು ಇನ್ನೊಂದು ಚರಿತ್ರೆ ಕಟ್ತಾರೆ. ಆದ್ರೆ ನಿಜವಾದ ಚರಿತ್ರೆ ಏನಾಗಿರುತ್ತೆ ಅಂದ್ರೆ ಚಾರಿತ್ರ್ಯವನ್ನ ಕಳ್ಕೊಂಡು ಎಲ್ಲೋ ಬಿದ್ದಿರುತ್ತೆ ಅದು. ಅದರಿಂದನೇ ಯಾವತ್ತು ಚರಿತ್ರೆಯನ್ನ ಕಟ್ಟುವ ಕೆಲಸ, ಚರಿತ್ರೆಯನ್ನು ವಿಶ್ಲೇಷಣೆ ಮಾಡುವ ಕೆಲಸ, ಚರಿತ್ರೆಯನ್ನು ಅವಲೋಕಿಸುವ ಕೆಲಸ ಹೇಗೆ ನಡೀಬೇಕು ಅನ್ನೋದಕ್ಕೆ ಈ ಜಾತಿ, ಮತ, ಧರ್ಮ, ರಾಜಕೀಯ ಪಕ್ಷಗಳಿಂದ ದೂರವಾಗಿರುವ ಒಂದು ಮಾನಸಿಕ ದೂರ ನಮಗೆ ಬೇಕಾಗಿರುತ್ತೆ. ಧನ್ಯವಾದಗಳು ಸರ್. ಇದು ಬಿಡುಗಡೆಗೊಂಡಂತಹ ಕೃತಿಯ ಮುಖಪುಟ ಬೆಲೆ 495 ಇದ್ದು ರಿಯಾಯಿತಿ ದರದಲ್ಲಿ ಹೊರಗಡೆ ಅದು 300 ರೂಗೆ ಲಭ್ಯವಿದೆ. ಸಾಹಿತ್ಯ ಸಂಸ್ಥೆಗಳನ್ನು ಕೊಂಡು ಓದಬೇಕಾಗಿ ವಿನಂತಿ. ಚಂದ್ರಶೇಖರ್ ಸರ್ ಅವರ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಆಧುನಿಕ ಮೈಸೂರು ಕೃತಿಯನ್ನ ಕುರಿತು ಮಾತನಾಡಲಿರುವವರು ಹಿರಿಯ ಸಾಹಿತಿಗಳು ಮತ್ತು ಪ್ರಬುದ್ಧ ವಿಮರ್ಶಕರಾದ ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿ ಅವರು. ರಾಮಚಂದ್ರಪ್ಪನವರು ಹೇಳಿದ ಮಾತುಗಳೆಲ್ಲಕ್ಕೂ ನನ್ನ ಒಪ್ಪಿಗೆ ಇದೆ ಅಂತ ಒಂದು ಸಹಿ ಹಾಕಿಬಿಟ್ಟು ನನ್ನ ಮಾತು ಮುಗಿಸ್ಕೊಂಡು, ಆದರೂ ಗತಿ ಬಿಡುಗಡೆ ಮಾಡ್ತಾರೆ. ಅದು ಗೆಳೆಯ ಪ್ರೊಫೆಸರ್ ಚಂದ್ರಶೇಖರ್ ಅವರೇ, ಅಧ್ಯಕ್ಷರು ವಹಿಸಿರುವ ಪ್ರೊಫೆಸರ್ ನಂಜೇಗೌಡ, ಡಾಕ್ಟರ್ ಸಂಗಮೇಶ್ ಪಾಸು, ಮಡಿಕೆರೆ ಗೋಪಾಲ್, ಪ್ರಕಾಶ್ ಬಹಳ ಮಾತಾಡೋದಿಲ್ಲ, ಹೇಳಬೇಕಾದ್ರೆ ಅದನ್ನು ಸ್ವಲ್ಪ ಬೇರೆ ಫೋನ್ನಿಂದ ನಾನು ಟ್ರೈ ಮಾಡ್ತೀನಿ. ಮೊದಲನೇ ಮಾತು, ಇದು ಚರಿತ್ರೆಯ ಪುಸ್ತಕ ಅಲ್ಲ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಪುಸ್ತಕನೂ ಅಲ್ಲ. ಇಲ್ಲಿರುವ ಪಾತ್ರಗಳ ಹೆಸರನ್ನು ಬದಲಾಯಿಸಿಕೊಂಡ್ರೆ, ಸನ್ನಿವೇಶಗಳ ಹೆಸರನ್ನು ಸ್ವಲ್ಪ ಬದಲಾಯಿಸಿಕೊಂಡ್ರೆ ನಮ್ಮ ವರ್ತಮಾನಕ್ಕೆ ತುಂಬ ಕನ್ನಡ. ಇದನ್ನು ಯಾಕೆ ಹೇಳೋಕೆ ಹೊರಟೆ ಅಂತಂದ್ರೆ, ಆತ್ಮಕಥೆಯಿಂದ ಶುರು ಮಾಡಿ ನಾನು ಇವತ್ತು ಜೂನ್ 4, 2026 ನಿಮ್ಮ ಮುಂದೆ ನಿಂತು ಈ ಪುಸ್ತಕದ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು. ಯಾಕೆ ಅಂದರೆ ಅವರು ಮೈಸೂರು ಯೂನಿವರ್ಸಿಟಿ ಸ್ಥಾಪನೆ ಮಾಡದೇ ಇದ್ದಿದ್ದರೆ
ನಮ್ಮಪ್ಪ ಅಲ್ಲಿ ಓದದೇ ಇದ್ದಿದ್ರೆ, ಅಲ್ಲಿ ಓದಿ ಕನ್ನಡ ಓದಿ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಮಹಾರಾಣಿ ಲಕ್ಷ್ಮಣ ಮಣ್ಣಿ, ರಾಜಶ್ರೀ ಪುಸ್ತಕ ಬರೆದು ತಂಬು ಚಟ್ರ ಮಗ ಟಿ ತಂಬು ಚಟ್ರ ಮುಖಾಂತರ ನಾಲ್ವಡಿಯವ್ರನ್ನ ಭೇಟಿ ಆಗದೇ ಇದ್ದಿದ್ರೆ ಅವರಿಗೆ ಸರ್ಕಾರಿ ಕೆಲಸ ಸಿಗ್ತಾ ಇರಲಿಲ್ಲ. ನಮ್ಮಪ್ಪನಿಗೆ ಕೆಲಸ ಸಿಗ್ತಿರಲಿಲ್ಲ. ಕೆಲಸ ಸಿಕ್ಕಿದ್ದು ಮಾತ್ರ ಅಲ್ಲ, ನಾಲ್ವಡಿಯವರು ನಮ್ಮ ಅಪ್ಪನಿಗೆ 100 ರೂಪಾಯಿ ಬಹುಮಾನ ಕೊಡ್ತಾರೆ. ಆ 100 ರೂಪಾಯಿಯಲ್ಲಿ ನಮ್ಮ ಅಪ್ಪ ಒಂದು ಮಂಚ ಮಾಡಿಸ್ಬೇಕು, ಒಂದು ಜೊತೆ ಮಂಚ ಆಗ್ತಾನೆ ಮದುವೆ ಆಗಿತ್ತು, ಮಂಚ ಮಾಡಿಸ್ಬೇಕು. ಆ ಮಂಚವನ್ನು ಇವತ್ತು ಬಳಸ್ತಾ ಇದ್ದೀವಿ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ನನಗಿಂತ ಅದರಿಂದ ಯಾರು ಇಲ್ಲ. ನಾಲ್ವಡಿಯವರು ಕಟ್ಟಿ ನಮ್ಮಪ್ಪ ಓದಿದ ಕಾಲೇಜಲ್ಲೇ ನಾನು BA ಓದಿ ನಮ್ಮಪ್ಪ ಮಾಡದೇ ಬಿಟ್ಟ. ಯಾಕೆ ಮಾಡದೇ ಬಿಟ್ಟರು MA ಅಂದರೆ ಕೃಷ್ಣಶಾಸ್ತ್ರಕ್ಕೆ ಕೇಳಿದ್ರಂತೆ, ಅಯ್ಯ ಕನ್ನಡ BA ಆನರ್ಸ್ ಮಾಡಿದ್ಯಾ, MA ಮಾಡಿಬಿಡು, ಈಗ ಪ್ರೊಫೆಸರ್ ಕೆಲಸ ಕೊಡ್ತೀವಿ. ಅವರು ಇಲ್ಲ ಸರ್, ನನಗೆ ಸರ್ಕಾರಿ ಅಧಿಕಾರಿ ಆಗಬೇಕು ಅಂತ ಆಸೆ, ತಹಸೀಲ್ದಾರ್ ಆಗಬೇಕು ಅಂತ ಆಸೆ ಅಂದ್ರಂತೆ. ಹಂಗೆ ವೇಸ್ಟ್ ಆಗಲಿಲ್ಲ ಅವರು. ಆಯಿತು, ಮಹಾರಾಜರ ಕಾಲದಿಂದ ಅವ್ರ ಅಧಿಕಾರ ವಹಿಸ್ಕೊಂಡು ಏನೇನೋ ಮಾಡಿಕೊಂಡು ನನ್ನನ್ನು ಓದಿಸ್ಕೊಂಡು ಮತ್ತೆ ನಾನು ಓದಲಿ ಅಂತ ಮೈಸೂರಿಗೆ ಬಂದು ಅವರು ಓದಿದ ಕಾಲೇಜಲ್ಲೇ ಓದಿಸಿ ಅದೇ ಯೂನಿವರ್ಸಿಟಿಗೆ MA ಮಾಡಿ ಈಗ ಇವೆಲ್ಲಕ್ಕೂ ಒಂದು ಥರ ಕಾರಣಭೂತರಾದ ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಹೇಳಿದ್ದು ನಾನು ಕೇವಲ ಚರಿತ್ರೆಯ ಪುಸ್ತಕ ಅಲ್ಲ, ಚರಿತ್ರೆಯಲ್ಲಿ ಹಿಂದೆ ಎಂದೋ ಆಗೋಗಿದ್ದಲ್ಲ, ಇವತ್ತಿನ ಕಥೆ ಕೂಡ ಹೌದು. ಇದನ್ನ ಸ್ವಲ್ಪ ಹೀಗೆ ಹೇಳ್ತಾರೆ, ಚರಿತ್ರೆಯನ್ನ ಯಾಕೆ ಬರೀತಾರೆ ಅನ್ನೋ ಪ್ರಶ್ನೆ. ನಾವು ಹುಡುಗರಾಗಿದ್ದಾಗಂತೂ ಚರಿತ್ರೆ ಅಷ್ಟು ಕಷ್ಟದ ಸಬ್ಜೆಕ್ಟ್ ಇನ್ನೊಂದಿಗೆ ಇಲ್ಲ. ಯಾರೋ ರಾಜ ಹುಡ್ತಾನೆ, ಯಾವಾಗಲೂ ಯುದ್ಧ ಮಾಡ್ತಾನೆ, ಯಾವಾಗಲೂ ಸಾಯ್ತಾನೆ, ಇದು ಯಾವನಪ್ಪ ಇಸ್ಬೇಕು ನಾಟಕ ಇಟ್ಕೊಂಡು ಇಷ್ಟು ಅಂದ್ಕೊಂಡು ಈ ಹೊತ್ತಿನ ದಿನವನ್ನು ನಾವು ಈ ಹೊತ್ತು ಮಾಡ್ತಾ ಇರೋ ಕೆಲಸವನ್ನ ಸಮರ್ಥಿಸುವುದಕ್ಕೆ ಚರಿತ್ರೆ ಬರೀತೇವೆ ಅಥವಾ ವಿರೋಧಿಸೋದಕ್ಕೆ ಚರಿತ್ರೆ ಬರೀತೇವೆ. ಆರಂಭ ಇರ್ಬೋದು, ಬೇಕಾದಷ್ಟು ಆರಂಭಗಳು ಇರ್ಬೋದು, ಆದರೆ ಮುಕ್ತಾಯ ಇರೋದಿಲ್ಲ. ಯು ಕ್ಯಾನ್ ಸ್ಟಾರ್ಟ್ ಹಿಸ್ಟ್ರಿ ಫ್ರಮ್ ಎನಿವೇರ್ ಬಟ್ ಯು ಕ್ಯಾನಾಟ್ ಎಂಡ್ ಇಟ್. ಆಡಳಿತ ನಡೆಸಿದ್ದು ಅಂತ ಹೇಳಲ್ಲ ಅವರು, ಬಹಳ ಇಂಟ್ರೆಸ್ಟಿಂಗ್ ಮಾತು ಕಳಿಸ್ತಾರೆ. ಅವರು ಕಾರ್ಯನಿರ್ವಹಿಸಿದ್ದು ಅಂತ ಮಾತು ಕಳಿಸ್ತಾರೆ. ಆ ರಾಜ್ಯ ಆಳಿತು ಅನ್ನಲ್ಲ, ಆಡಳಿತ ನಡೆಸಿದ್ದು ಅಂತಲ್ಲ, ಕಾರ್ಯನಿರ್ವಹಿಸಿದ್ದು ಅನ್ನೋ ಮಾತು ಬಳಸ್ತಾರೆ. ಆ ಕಾರ್ಯನಿರ್ವಹಿಸಿದ ಕಾಲ ಇದೆಯಲ್ಲ, ಅದು ಬಹಳ ಸಂಕೀರ್ಣವಾಗಿತ್ತು. ಒಂದು ಕಡೆ ಇಂಗ್ಲಿಷ್ನವ್ರು ಆಡ್ತಾ ಇದ್ರು ವಸಾಹತುಶಾಹಿ ಆಳ್ವಿಕೆ, ಇನ್ನೊಂದು ಕಡೆ ಸಾಮಾಜಿಕ ಸಂಘರ್ಷಗಳಿದ್ವು, ಇನ್ನೊಂದು ಕಡೆ ದೈನಂದಿನ ಆಳ್ವಿಕೆಯಲ್ಲಿ ಆಡಳಿತಗಾರರಲ್ಲಿ ರಾಜನ ಅರಮನೆ ಜೊತೆಗೆ ತಿಕ್ಕಾಟಗಳು, ಘರ್ಷಣೆಗಳು, ಸಂಧಿಗಳಿತ್ತು. ಈ 3 ತರಹದ ಬಿಕ್ಕಟ್ಟುಗಳ ಮಧ್ಯ ಅವರು ರಾಜ್ಯ ನಡೆಸಿದರು, ಕಾರ್ಯನಿರ್ವಹಿಸಿದರು. ಈ ಬಿಕ್ಕಟ್ಟುಗಳು 3 ಬಗೆಯ ಬಿಕ್ಕಟ್ಟುಗಳಿಲ್ಲದ ಕಾಲ ಯಾವುದಿದೆ ಅಂತ ಮಾತು ಶುರು ಮಾಡಿದಾಗ ಹೇಳಿದೆ, ನಮಗೆ ಎಲ್ಲ ಸಂಸ್ಥೆಗಳು ಕುಸಿದು ಬೀಳ್ತಾ ಇವೆ ಅಂತ. ಇವತ್ತು ನಾನು ಬಹಳ ದುಃಖದಿಂದ ಹೇಳ್ತೀನಿ, ನಮ್ಮ ವಿಶ್ವವಿದ್ಯಾಲಯಗಳು ಸರ್ಕಾರಗಳ, ರಾಜಕಾರಣಿಗಳ, ಸ್ವತಃ ಅಧ್ಯಾಪಕರ ಮತ್ತು ವಿದ್ಯಾರ್ಥಿಗಳ ತೀವ್ರ ನಿರ್ಲಕ್ಷ್ಯಕ್ಕೆ ಗುರಿಯಾಗಿರುವ ಸಂಸ್ಥೆ. ಕನ್ನಡ ಅಧ್ಯಯನ ಸಂಸ್ಥೆ ಒಂದು ಕಾಲದಲ್ಲಿ ಹೇಗಿತ್ತು, ಇವಾಗ ಹೇಗಿತ್ತು ನೋಡಿಕೊಂಡ್ರೆ ಬೇಜಾರಾಗುತ್ತೆ. ಕಲಿತು ಏನು ಮಾಡಬೇಕು, ತಿಳ್ಕೊಂಡು ಏನು ಮಾಡಬೇಕು, ಒಂದು ತರಹದ ದೊಡ್ಡ ಉಡಾಫೆಯನ್ನು ಬಹಳಷ್ಟು ಜನರಲ್ಲಿ ಕಾಣ್ತಾ ಇದ್ದೀವಿ. ಇದಕ್ಕೇನು ಉತ್ತರ ಹೇಳ್ತಾರೆ? ಯಾವಾಗಲೂ ಹಿಂದಿನ ಕಾಲದೇ ಚೆನ್ನಾಗಿತ್ತು ಅಂತ ನಾನು ಖಂಡಿತ ಒಪ್ಪಲ್ಲ. ಆದರೆ ನಮ್ಮ ಎಳೆಯ ಮನಸ್ಸುಗಳು ನಮ್ಮ ಹಿಂದಿನ ಕಾಲವನ್ನು ನೋಡೋದಕ್ಕೆ, ಬೇರೆ ಬೇರೆ ಕೋಣದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಾವು ಹುಡುಗರಾಗಿದ್ದಾಗ ಒಂದು 20% ಅಂತ ಆಸಕ್ತಿ ಇತ್ತು, ಎಲ್ಲರಿಗೂ ಇತ್ತು ಅಂತ ಹೇಳಲ್ಲ. ಒಂದು ಕಾರ್ಯಕ್ರಮ ಆದರೆ ಇಂಥ ಹಾಲ್ಗಳು ತುಂಬಿ ಕಿಕ್ಕಿರೋ ಹೊರಡೆ ಅಂತ ಕೇಳ್ತಾ ಇದ್ದೀವಿ. PhDಗಳ ಬಗ್ಗೆ ನೋಡುವ ಹೊರಟೋಗಿದೆ. PhD ಮಾಡುವ ಒಬ್ಬೊಬ್ಬ
ವಿದ್ಯಾರ್ಥಿ ಕೂಡ ಹೊಟ್ಟೆ ಹುಡ್ಕೊಂಡು ಬೇಜಾರು ಮಾಡ್ಕೊಂಡು PhD ಮಾಡಕ್ಕೆ ಹೋಗ್ತಾರೆ. ಒಬ್ಬೊಬ್ಬ ಅಧ್ಯಾಪಕರು ಕೂಡ ಅವರಿಂದ ಋಣ ಸಂದಾಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನನಗೆ ಗಿಫ್ಟ್ ಕೊಡಿಸ್ಕೊಂತಾರೆ, ಮಕ್ಕಳಿಗೆ ಹುಟ್ಟಹಬ್ಬ ಮಾಡಿಸ್ಕೊಂತಾರೆ, ಕಾರ್ ಕೊಡಿಸ್ಕೊಂಡು ರಿಜಿಸ್ಟ್ರೇಷನ್ ಟೈಮಲ್ಲೇ 2 ಲಕ್ಷ 3 ಲಕ್ಷ ಖರ್ಚಾಗುತ್ತೆ ಸರ್. ಯಾಕೆ ನಮಗೆ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಅತೀವ ನಿರ್ಲಕ್ಷ್ಯ, ಉಡಾಫೆ ಮತ್ತು ಇದು ಹಾಳಾಗ್ತಾ ಇರೋ ಬಗ್ಗೆ ಬೇಜಾರೇ ಇಲ್ಲ ಅಂತ ಬಹಳ ದುಃಖ. 3 ವರ್ಷ ಕಾಲದ ವಿಶ್ವವಿದ್ಯಾಲಯ, ಇದೇ ಯೂನಿವರ್ಸಿಟಿ ನಾನು 50 ವರ್ಷದಿಂದ ನೋಡಿದ್ದಕ್ಕೂ ಇವಾಗಲೂ ನೋಡಿದರೆ ಬಹುಶಃ ನನಗೆ ವಯಸ್ಸಾಯಿತು, ನನಗೆ ಹಾಳಾಯಿತು ಅನಿಸುತ್ತೆ. ಇಲ್ಲ, ಇದು ಬಹಳ ಉಜ್ವಲವಾಗಿದೆ, ಇದರಂಥ ವಿಶ್ವವಿದ್ಯಾಲಯ ಇನ್ನೊಂದು ಇಲ್ಲವೇ ಇಲ್ಲ. ಇವತ್ತು ಇಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ವಾಂಸರು ಇದ್ದಾರೆ ಅಂತ ನಂಬೋದಕ್ಕೆ ನಾನು ಇಷ್ಟಪಡ್ತೀನಿ. When something great is passed away, you should mourn ಅಂತ ವರ್ಡ್ಸ್ವರ್ತ್ ಮಾಡಿ ಬಹಳ ಚೆನ್ನಾಗಿದ್ದು ಯಾವುದೋ ಹಾಳಾಯಿತು ಅಂದಾಗ ಅದನ್ನು ದುಃಖ ಪಡಬೇಕಾದ್ದು ಮನುಷ್ಯ ಗುಣ ಅಂತ ವರ್ಡ್ಸ್ವರ್ತ್ ನನ್ನ ಕಲಿಯುತ್ತೆ. ಚರಿತ್ರೆ ವರ್ತಮಾನ ಯಾಕೆ ಹೀಗಿದೆ ಅಂತ ಒಂದು ಚೂರಾದ ದುಃಖ ಆಗದೇ ಇದ್ರೆ ವಿಶ್ವವಿದ್ಯಾಲಯ ಇದ್ದು ಉದ್ಯೋಗ ನಾವೇ ಏನಾದರೂ ಮಾಡಬೇಕು. ಈ ಪುಸ್ತಕ ನನಗೆ ಬಹಳ ಮುಖ್ಯ ಕಂಡಿದ್ದು ಈ ಕಾರಣಕ್ಕೆ. ನಾಲ್ವಡಿ ಅವರ ಕಥೆಯಲ್ಲಿ ಹೇಳ್ತಾ, ಈ ಹೊತ್ತಿನ ಆಡಳಿತಗಾರರಿಗೆ ಒಂದು ಪಾಠ ಇದೆ. ಈ ಹೊತ್ತಿನ ಆಡಳಿತಗಾರರಿಗೆ ಪುಸ್ತಕ ಓದಬೇಕು, ಆದರೆ ಓದಲ್ಲ ಅಂತ ನನಗೆ ಗೊತ್ತು. ಇದ್ರ ನಿಜವಾಗಲೂ ಬಹುಶಃ ಇಂಗ್ಲೆಂಡಲ್ಲಿ ಯಾರೋ ಒಬ್ಬ ರಾಜ ಇದ್ದಿದ್ರೆ ಅವನು ಜಗತ್ಪ್ರಸಿದ್ಧ ಆಗ್ತಾನೆ. ಅವನ ಬಗ್ಗೆ ಸಾವಿರಾರು ಪುಸ್ತಕಗಳು ಬರ್ತಾ ಇದ್ವಿ. ನಾವಿವತ್ತು ಯಾವುದನ್ನು ನೆಹರೂನ್ನು ಹೊಗಳ್ತೀವೋ ಅದೇ ಮಟ್ಟದ ಬಹಳ ದೊಡ್ಡ ಮುತ್ಸದ್ದಿಯನ್ನು ಹೊಗಳ್ತಾ ಇದ್ದೀವಿ. ಗೊತ್ತಿಲ್ಲ ಸ್ನೇಹಿತರೆ, ಸಾಕು. ನಾನು ಒಂದು ಕೋರಿಕೆ ಅಂದರೆ, ಮುದುಕನ್ನು ಬಿಟ್ಬಿಡಿ, ನಾವಿನ್ನೇನು ಮಾಡಬೇಕಾಗಿಲ್ಲ. ಯುವಕರು ಈ ಪುಸ್ತಕ ಓದಿ, ಗಮನ ಇಟ್ಟು ಓದಿ, ಹೇಗೆ ಬರೆದಿದ್ದಾರೆ ಅಂತ ಗಮನಿಸಿ. ಕರ್ನಾಟಕದ ಆಧುನಿಕ ಇತಿಹಾಸ ರಚನೆಗೆ ಸಂಬಂಧಿಸಿದಂತೆ ಕಾಣಿಸಿಕೊಳ್ಳುವಂಥ ಬಹು ಪ್ರಮುಖವಾದ ಹೆಸರು ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಸರ್ ಅವರ ಮಹತ್ವ ಇದೆ. ಇದೀಗ ಅವರು ಮಾತನಾಡಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ. ಅದಕ್ಕೂ ಮೊದಲಾಗಿ ಒಂದು ಅಧಿಕಾರಿ ನಿಮಿತ್ತ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರ ಪ್ರಸಾದ್ ಅವರು ನಿರ್ಗಮಿಸಲಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾರೆ. ಧನ್ಯವಾದ.